ಅಂತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಈ ದೇಶದ ವ್ಯವಸ್ಥೆಯಲ್ಲಿ ರೈತರು ಯಾವುದೇ ರೀತಿಯಾದ ಹೋರಾಟ ಮಾಡಿದ್ರೆ ನಮ್ಮ ಪಕ್ಷ ಆಗಿರಲಿ ನಾವಾಗಿರಲಿ ಗೌರವಿಸ್ತೀವಿ. ಆದ್ರೆ ಬಿಜೆಪಿಯವರು ಅದರಲ್ಲಿ ಹೋಗಿ ಪ್ರಚಾರ ಪಡ್ತಕ್ಕಂಥದ್ದು ಅರ್ಥನೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಉದಾಹರಣೆಗೆ ಅಂತಂದ್ರೆ, ಇವತ್ತು ಕಬ್ಬು ಬೆಳೆಗಾರದಾಗಿರ್ಲಿ ಅಥವಾ ನಮ್ಮ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರದಾಗಿರ್ಲಿ, ಇವತ್ತು ಇಡೀ ಭಾರತ ದೇಶದಲ್ಲಿ ಕಳೆದ 11 ವರ್ಷದಿಂದ ಎಥನಾಲ್ ಪಾಲಿಸಿ ಮಾಡೋರು ಯಾರು? ಇವತ್ತು ಕಬ್ಬು ಬೆಳೆಗಾರರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು UP, MP, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ನಾವೇನು ಕಬ್ಬು ಬೆಳೀತಾ ಇದೀವಿ, ಇವರು ಎಥನಾಲ್ ಪ್ಲಾಂಟ್ಗಳಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು. ಮೊದಲು ಬೈ ಪ್ರಾಡಕ್ಟ್ ಆಫ್ ಶುಗರ್ ಕೇನ್ ಏನು ಮೆಗಾಸ್ ಇದೆ, ಅದರಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡ್ರಿ, ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಇಂದ ನೀವು ಎಥನಾಲ್ ಜಾಸ್ತಿ ಮಾಡ್ರಿ, ಮೇಸ್ನಿಂದ ನೀವು ಎಥನಾಲ್ ಜಾಸ್ತಿ ಮಾಡ್ರಿ ಅಂತ ಹೇಳಿ ಅವು ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕ್ ಆಗಿ ಕೋಟಗಳನ್ನ ಫಿಕ್ಸ್ ಮಾಡಿ ಇವತ್ತು ಕಬ್ಬು ಬೆಳೆಗಾರರು ತೊಂದರೆಲಿದ್ದಾರೆ. ಇವತ್ತು ಎಥನಾಲ್ ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಇವತ್ತು ಎಲ್ಲಾ ಕಬ್ಬು ಬೆಳೆಗಾರರಿಗೆ ಬಹಳ ದೊಡ್ಡ ಪ್ರಮಾಣದ ಲಾಭ ಆಗ್ತಿತ್ತು. ಇವತ್ತು ಎಥನಾಲ್ ಕೋಟ ಫಿಕ್ಸ್ ಮಾಡೋದು ಅವರೇ, FRP ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, ಟ್ರಾನ್ಸ್ಪೋರ್ಟ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, ಓವರ್ ಪ್ರೈಸ್ ಫಿಕ್ಸ್ ಮಾಡೋರು ಅವರೇ, ಮಿನಿಮಮ್ ಪ್ರೈಸ್ ಫಿಕ್ಸ್ ಅವ್ರು ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇದು ಸರಿಯಲ್ಲ. ಮೇಜು ಅಷ್ಟೇ ಇದೆ. ಬಿಹಾರದಿಂದ ಇವತ್ತು ಮೇಜು ಕರ್ನಾಟಕ ರಾಜ್ಯದಲ್ಲಿ 1800ರಿಂದ 1900 ರೂಪಾಯಿ ಬರ್ತಾ ಇದೆ. ಮೊದಲು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಮೇಜನ್ನ ನೀವು ಸ್ಟಾಪ್ ಮಾಡ್ರಿ. ಆಮೇಲೆ ನಮ್ಮ ಸರ್ಕಾರ ಇವತ್ತು ಸುಮಾರು ಪೋಲ್ಟ್ರಿ ಫಾರ್ಮರ್ ಜೊತೆಗೆ ಸುಮಾರು 20-25 ಲಕ್ಷ ಟನ್ ತಗೋಬೇಕಂತ ಹೇಳಿ ಒಂದು ಮಾತುಕತೆ ಆಗಿದೆ. ಡಿಸ್ಟಿಲರೀಸ್ನವರು ಎಥನಾಲ್ನವರು ಸುಮಾರು 7.5 ಲಕ್ಷ ಟನ್ ತಗೋಬೇಕಂತ ಮಾತುಕತೆ ಆಗಿದೆ. KMFನವರು ಸುಮಾರು 50,000 ಟನ್ ತಗೋಬೇಕಂತ ಮಾತುಕತೆ ಆಗಿದೆ. ಇದಕ್ಕೂ ಮೀರಿ ತೊಂದರೆ ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ನಾವು ರೈತರ ಪರ ನಿಂದಿರ್ತೀವಿ, ನಮ್ ನಿಲುವಿದೆ. ಬಿಜೆಪಿಯವರು ಕೇಂದ್ರದಲ್ಲಿ ಅವ್ರ ನಿಲುವೇನು? ಇವತ್ತು ಪ್ರೈಸ್ ಫಿಕ್ಸ್ ಮಾಡಿದ್ರೆ ಅವರೇ 2,400 ಪ್ರೈಸ್ ಫಿಕ್ಸ್ ಮಾಡಿದಿರಿ. ಬಿಹಾರಿಂದ ಇವತ್ತು ಮೆಕ್ಕೆತೆನೆ ಬರ್ತಾ ಇದೆ, ಅದನ್ನು ಮೊದಲು ನಿಂದಿಸ್ರಿ. ಎರಡನೇದು, ನಿಮ್ಮ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನಿದೆ? ₹1 ಕಾಂಟ್ರಿಬ್ಯೂಷನ್ ಇಲ್ಲ. ಇವ್ರು ಹೋಗಿ ರೈತರ ಪರವಾಗಿ ಗಲಾಟೆ ಮಾಡಿ ವಿರುದ್ಧ ಮಾಡ್ತೀವಿ ಅಂತಂದ್ರೆ ಅದು ರೈತರ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ.